ಇವತ್ತು ಮಂಗಳೂರಿನ ಒನ್ ಆಫ್ ದ ಫೇವ್ರೆಟ್ ಕಾಂಬಿನೇಷನ್ಸ್ ಮಂಗಳೂರು ಸೌತೆ ಮತ್ತು ಕ್ರ್ಯಾಬ್ ಕರಿ ಮಾಡ್ತಾ ಇದ್ದೀವಿ. ಇದಕ್ಕೆ ಫಸ್ಟಿಗೆ ಪಾತ್ರೆಯಲ್ಲಿ ನೀರಿಟ್ಟು ಮಂಗಳೂರು ಸೌತೆ ಹಾಕ್ತಾ ಇದ್ದೇನೆ. ಇದಕ್ಕೆ ಈಗ ಅರ್ಧ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೇನೆ. ಒನ್ ಟೀ ಸ್ಪೂನ್ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಇವಾಗ ಮಸಾಲಕ್ಕೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ನೀರುಳ್ಳಿ, ಒಂದು 4-5 ಹಸಿರು ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ ಮತ್ತು ಅರಿಶಿನ ಮತ್ತು ಸ್ವಲ್ಪ ಕೊಕೊನಟ್ ತೊಗೊಂಡಿದ್ದೇನೆ. ಇದನ್ನೆಲ್ಲ ಗ್ರೈಂಡ್ ಮಾಡಿ ತೊಗೊಂಡು ಬಂದರೆ ಆಯಿತು. ಇದನ್ನೆಲ್ಲ ಚೆನ್ನಾಗಿ ಹುರಿದಿದ್ದೇನೆ ಎಣ್ಣೆಯಲ್ಲಿ, ಎಕ್ಸೆಪ್ಟ್ ಕೊಕೊನಟ್ ಮತ್ತು ಟರ್ಮೆರಿಕ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹುರಿದಿದ್ದೇನೆ ನಾನು. ಈಗ ಸೌತೆಕಾಯಿ 80% ಬೇಯ್ತಾ ಬಂತು. ಇವಾಗ ಇದಕ್ಕೆ ಕ್ರ್ಯಾಬ್ ಹಾಕುವ. ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಂಥ ಕ್ರ್ಯಾಬ್ ಹಾಕ್ತಾ ಇದ್ದೇನೆ. ಈಗ ಕ್ರ್ಯಾಬ್ ಮತ್ತು ಸೌತೆಕಾಯಿ ಒಟ್ಟಿಗೆ ಹಾಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸೌತೆಕಾಯಿ ಕುಕ್ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಸೊ ಒಂದು 80% ಬೇಯುವಾಗ ಕ್ರ್ಯಾಬ್ ಹಾಕೋದು ನಾವು. ಈಗ ಒಟ್ಟಿಗೆ ಬೇಯಲಿ ಸ್ವಲ್ಪ ಮುಚ್ಚಿಡ್ತಾ ಇದ್ದೇನೆ. ಇವಾಗ ಆಗಲೇ ಹುರಿದಿಟ್ಟಂಥ ಮಸಾಲೆ ಎಲ್ಲ ರುಬ್ಬಿ ತೊಗೊಂಡು ಬಂದಿದ್ದೇನೆ, ಇದನ್ನು ಹಾಕ್ತೇನೆ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ಉಪ್ಪು. ಇವಾಗ ಮಂಗಳೂರು ಸೌತೆಕಾಯಿ ಮತ್ತು ಕ್ರ್ಯಾಬ್ ಕರಿ ರೆಡಿ ಆಗಿದೆ, ರೆಡಿ ಟು ಎಂಜಾಯ್.